ಮಠಕ್ಕೆ ಬೇರೆ ಸ್ವಾಮೀಜಿಯನ್ನ ತರುವ ನಿಟ್ಟಿನಲ್ಲಿ ಯೋಚನೆ ಮತ್ತು ಮಾತುಗಳು ಬರ್ತಾ ಇದ್ದಾವೆ ಅಂತಂದ್ರೆ ಒಂದೊಂದು ಮಾಡಿದ್ರೆ ನಿಮ್ಗೆಲ್ಲೂ ಏನಾಗಿರ್ತದೆ ಅಂತ ಸರ್ ನೋಡ್ರಿ. ಮತ್ತೆ ಅದ್ರ ಜೊತೆ ಅವ್ರದ್ದು ಮಾತು ಹೇಳ್ತದೆ ಸರ್, ಮಹಾನುಭಾವರು ಈಗಾಗಲೇ ಜಾಗ ನೋಡಿದಾರೆ, ಮಲಪ್ರಭಾ ನದಿ ದಂಡೆಯಲ್ಲಿ ಪೀಠ ಕಟ್ತಾರ, ಪದೇ ಪದೇ ಉಚ್ಚರಿಸ್ತಾ ಇದ್ದಾರೆ. ನಾವು ಮಾಡಿದ ತಪ್ಪಿಗೆ ಅದು ಮೂಲಪೀಠ ಪಂಚಮಸಾಲಿ ಸಮಾಜದ ಕೂಡಲ ಸಂಗಮ ಜಯ ಮೃತ್ಯುಂಜಯ ನೇತೃತ್ವದ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಮೂಲಪೀಠ. ಆ ಮೂಲಪೀಠ ಇಟ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋದು ನಿಮಗೂ ಗುರ್ತೈತಿ. ಎಷ್ಟರ ಮಟ್ಟಿಗೆ ಜೀವದ ಭದ್ರತೆ ಐತೆ ಅನ್ನೋದು ನಿಮಗೂ ಗುರ್ತೈತಿ, ಸಮಾಜಕ್ಕೂ ಗುರ್ತೈತಿ. ಅದು ಮೂಲಪೀಠ. ಆ ಮೂಲಪೀಠ ಇಟ್ಕೊಂಡು ಸಮಾಜದ ಹಿರಿಯರು, ಉಳಿದಂಥ ಶಾಸಕರುಗಳು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರೂ ಸೇರಿಕೊಂಡು ಮತ್ತೊಂದು ಸೂಕ್ತವಾದ ಜಾಗೆಯನ್ನು ನೋಡಿ ಒಂದು ಶಾಖಾ ಮಠವನ್ನು ಮಾಡ್ತೇವೆ ಅಂತ ಹೇಳಿ ಮುಖ್ಯವಂತ ಅಂತ ಹೇಳಿಲ್ಲ. 2028ಕ್ಕೆ ಅದ್ದೂರಿಯಾಗಿ ಹೊಳ್ಳಿ ಅಲ್ಲಿಗೆ ಬರ್ತೇವೆ. 2028ಕ್ಕೆ ಭವ್ಯವಾದ ಅಡ್ಡಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಅಲ್ಲೇ ಬರ್ತೇವೆ. 25 ಮುಗಿಯಾಕೆ ಬಂತು ಆಗಸ್ಟ್, ಇನ್ನೆಷ್ಟು ದಿವಸ 2028 ಬರೋಕ್ಕೆ 4 ತಿಂಗಳು. ಹಾಂ 4 ತಿಂಗಳು 4 ತಿಂಗಳಲ್ಲೋ 2.5 ವರ್ಷ 2028. ಕಾಶಪ್ಪನವ್ರ ಅವಧಿ ಹೇಳಾಕತ್ತೀರಿ ಏನು ಹೆಂಗಿಲ್ಲ? ಕಾಶಪ್ಪನವ್ರ ಅವಧಿ ನಾ ಯಾಕೆ ಹೇಳಕ್ಕೆ ಹೋಗ್ಲಿಕ್ಕೆ, ನಾನು ಅಲ್ಲಿ ಮತದಾರರು ಅಲ್ಲ ಏನೂ ಅಲ್ಲ. 28ಕ್ಕೆ ಅದ್ದೂರಿಯಾಗಿ ಅಲ್ಲೇ ಬರ್ತೇವಪ್ಪ, ಮಟ್ಟ ಆ ಪೀಠಕ್ಕೆ ಬರ್ತೇವೆ ಅಂತ ಹೇಳಕ್ಕೆ. ಈಗ ಅಲ್ಲಿವರೆಗೆ ಏನು ಈಗ ಅವ್ರು ಒಂದು ಬದಲಾವಣೆ ಮಾಡ್ತೀವಿ ಅಂತ ಏನು ಅಧಿಕಾರ ಐತೆ ಬದಲಾವಣೆ ಮಾಡೋಕ್ಕೆ? ಟ್ರಸ್ಟ್ ಅಧ್ಯಕ್ಷ ಯಾರು ಮಾಡಿದ್ರೆ ಟ್ರಸ್ಟ್? ಸರ್ಕಾರದ ವಿರುದ್ಧದ ಹೇಳಿಕೆ ವಾಟ್ ಇಸ್ ದ ಸ್ಯಾಂಟಿಟಿ? ಸಿದ್ದರಾಮಯ್ಯ ಅವರು ಜನರ ಮನಸ್ಸಿನಾಗ ಅದ ರೀ. ಇನ್ನೊಬ್ರು ಮಾಡ್ಕೊಂತಿದ್ರೆ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಅಂದ್ರೆ ಕಾಶಪ್ಪನವ್ರ ಈ ಹೇಳಿಕೆ ಹಿಂದೆ ಸರ್ಕಾರ ಇದೆ ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಅಂದ್ರೆ ಸ್ವಾಮೀಜಿಯವರು ಹೇಳಿರೋದು ಏನಂದ್ರೆ ಸರ್, ಒಂದು 2 ದಿವಸ ಹಿಂದ್ಗಡೆ ಒಂದು ಸಮಾಜದ ಜಗದ್ಗುರುವಿನ ವಿರುದ್ಧ ಈ ರೀತಿ ಮಾಡುವಾಗ ಕೂಡು 4 ಮಂದಿ ಎಲ್ಲರೂ ಕೂಡಿ, ಈಗ ನಮ್ಮ ಆಸ್ತಿ ಕಾಶಪ್ಪನವ್ರು ಹಾಕಿಲ್ಲ, ಕಾಶಪ್ಪನವ್ರ ಆಸ್ತಿ ನಾನು ಹಾಕಿಲ್ಲ, ಕೂಡುನು ಭಿನ್ನಾಭಿಪ್ರಾಯ ಇದ್ರೆ ಬಗೆಹರಿಸುವ ಅನ್ನುವಂಥ ಮಾತನ್ನು ನಾನು ಮೊನ್ನೆ ಹೇಳ್ತೇನೆ, ಇವತ್ತು ಹೇಳ್ತೇನೆ. ಬಹುತೇಕ ಅವ್ರು ಕೇಳುವಂಥ ಪರಿಸ್ಥಿತಿ ಒಳಗಿಲ್ಲ. ಹೀಸ್ ಅಜೆಂಡಾ ಇಸ್ ಡಿಫ್ರೆಂಟ್. ಹೆಂಗಾರ ಮಾಡಿ ಮುಖ್ಯಮಂತ್ರಿಗಳಿಗೆ ಒಳ್ಳೆಯವಾಗಕ್ಕೆ ಹೋಗಿ ಸಂಪುಟ ಪುನರ್ರಚನೆ ಆದರೆ ಮಂತ್ರಿ ಆಗಬೇಕನ್ನೋದು. ಆದರೆ ಸಂತೋಷ ಪಡ್ತೇವೆ ನಾವು, ನಮ್ಮ ಸಮಾಜದ ಒಬ್ಬ ಮಂತ್ರಿ ಆದಂತ ಸಂತೋಷ ಪಡ್ತೇವೆ, ನಾವೇನು ಅಸಂತೋಷ ಪಡೋದಿಲ್ಲ. ಅವರ ಮಂತ್ರಿ ಆಗೋಕ್ಕೆ ಸಮಾಜವನ್ನು ತುಳಿದ ಮಂತ್ರಿ ಆಗುವಂಥ ಉದ್ಯೋಗ ಮಾಡಬಾರ್ದು. ಅಂದ್ರೆ ಇದು ಮಂತ್ರಿ ಕಂಪ್ಲೀಟ್ ಬೇಕಾದ ಪ್ರಶ್ನೆಗೆ ಹೇಳ್ತೀನಿ. ನನಗೆ ಒಂದು ನಿಮಿಷ ಹಿಂದೆ ಇಂಟ್ರೆಸ್ಟಾಗಿ ಒಂದು ಸಿನಿಮಾ ಇತ್ತು, ಕಿಲ್ ದೆಮ್ ಆಲ್ ಕಮ್ ಬ್ಯಾಕ್ ಅಲೋನ್ ಅಂತ. ಕಿಲ್ ದೆಮ್ ಆಲ್ ಕಮ್ ಬ್ಯಾಕ್ ಅಲೋನ್. ಸಮಾಜವನ್ನು ತುಳಿದ ಮಂತ್ರಿ ಆಗೋದಾದ್ರೆ ಎಲ್ಲರೂ ಕೂಡ ಕಾಶಪ್ಪನವ್ರ ಮಂತ್ರಿ ಮಾಡೋದು ಮುಖ್ಯಮಂತ್ರಿ ಹೇಳಕೋತಾ ಇರೋದು. ಸಮಾಜ ತುಳಿದ ಮಂತ್ರಿ ಆಗೋದಿದ್ರೆ ಆ ಕೆಲಸ ಮಾಡಬೇಡಪ್ಪ, ನೀನು ಮಂತ್ರಿ ಆಗಬೇಕು ಅನ್ನೋಂಗಿದ್ರೆ ಎಲ್ಲರೂ ಎಲ್ಲ ಪಂಚಮಸಾಲಿಯರು ಕೂಡ ಕಾಶಪ್ಪನವ್ರನ್ನ ಮಂತ್ರಿ ಮಾಡಿಬಿಡ್ರಿ ಒಮ್ಮೆ ಅಂತ ಹೇಳ್ತೇವೆ. ಈ ಮಟ್ಟಕ್ಕೆ ಯಾವುದೇ ಚುನಾಯಿತ ಜನಪ್ರತಿನಿಧಿಗಳು ಹೋಗಬಾರ್ದು. ಒಬ್ಬ ಸ್ವಾಮಿಗಳಿಗೆ ಕಣ್ಣೀರನ್ನು ತರಿಸ್ಬಾರ್ದು. ಬಂದು ದವಾಖಾನೆ ಬಂದು ಮಾಡ್ಕೊಂಡು BP ಶುಗರು ಎಲ್ಲ ಹೆಚ್ಚಾಗಿ ಸ್ವಾಭಾವಿಕ. ಮನುಷ್ಯನಿಗೆ ಸ್ಟ್ರೆಸ್ ಆದಾಗ ಪ್ರಕೃತಿ ಸ್ವಲ್ಪ ಅಲ್ಲೋಲಕ್ಕಲ್ಲೋ ಬಾಬಾ ಮನುಷ್ಯನ ದೇಹ ಸ್ವಲ್ಪ ಹಿಂದೆ ಮುಂದಾಗ್ತದೆ. ನಾವು ಯಾವುದೇ ಕಾರಣಕ್ಕೆ ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ, ಬಗ್ಗೋದಿಲ್ಲ. ನಮಗೂ ಕೂಡ ಸ್ವಾಭಿಮಾನ ಇದೆ. ಜಯ ಮೃತ್ಯುಂಜಯ ಸ್ವಾಮೀಜಿಯ ಬೆನ್ನಿಗೆ ಅತ್ಯಂತ ಸದೃಢವಾಗಿ, ಹಿಂದಿನಿಗಿಂತ ಸದೃಢವಾಗಿ ನಾವು ನಿಲ್ತೇವೆ ಸಮಾಜದವರು ಅನ್ನುವಂಥ ಮಾತನ್ನು ಹೇಳಿ, ಶ್ರೀಗಳು ಕೂಡ ಇದರಿಂದ ವಿಚಲಿತರಾಗಬಾರ್ದು ಅನ್ನುವಂಥ ಮನವಿಯನ್ನು ನಾನು ಮಾಡ್ತೀನಿ. ಮುಖ್ಯಮಂತ್ರಿಗಳಿಗೆ ಇದನ್ನು ಹೇಳ್ತಾರೋದಾಡ ಮುಖ್ಯಮಂತ್ರಿಗಳನ್ನು ಪ್ರೀತಿ ಮಾಡೋಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಎಲ್ಲ ರಾಜಕಾರಣಿಗಳು ಸ್ನಾನ ನಡೆದ ಹಿಡ್ಕೊಂಡು ಎಲ್ಲರೂ ಅನುಸರಿಸ್ತಿರ್ತೇವೆ. ಮುಖ್ಯಮಂತ್ರಿಗಳು ಹೇಳ್ಯಾರ, ಮುಖ್ಯಮಂತ್ರಿಗಳು ಮಾಡಿಸ್ಯಾರ ಅನ್ನೋದಕ್ಕೆ ನಾನು ಒಪ್ಪೋದಲ್ಲ. ಮುಖ್ಯಮಂತ್ರಿಗಳನ್ನು ಒಪ್ಸಕ್ಕೆ ನಾನು ಇದನ್ನು ಯಾಕೆ ಮಾಡೋಕ್ಕೆ ಎತ್ತಿರಬಾರ್ದು ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆಯನ್ನೇ ನಾನು ನಿಮ್ಮ ಮುಂದೆ ಇಡ್ತೇನೆ. ಸರ್, ಈಗ ತಾವೇ ಈಗ ಟ್ರಸ್ಟ್ ನಡೆ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಬ್ಯಾಡನಾಗ ನಾವ್ಯಾರು ಅವ್ರ ಮಾತುಕತೆಗೂ ಸಿದ್ಧಿಲ್ಲ, ಯಾರು ಕೂಡ ಮಾತಾಡುವಂಥ ಮನಸ್ಥಿತಿಯೊಳಗೂ ಅವರಿಲ್ಲ. ಸಂಪರ್ಕ ಮಾಡಿದ್ರಿ ಸರ್? ಇಲ್ಲಪ್ಪ, ನಾ ಮಾಡೋದಿಲ್ಲ. ಅಲ್ಲ, ಸಮಾಜ ದೃಷ್ಟಿಯಿಂದ ಕೂತು ಮಾತಾಡೋನು ಅನ್ನುವಂಥ ಭಾವನೆ ವ್ಯಕ್ತಪಡಿಸಿದ್ರೆ ನಾನು ಅವ್ರ ಮನೆ ಮಠನೂ ಬಂದು ಮಾತುಕತೆ ಮಾಡೋಕ್ಕೆ ಇರೋದು. ಇದನ್ನ ನೀವು ಕೇಳಿದ್ರೆ ಅಂದ್ರೆ ನಮ್ಮ ಮನೆಗೆ ಅವ್ಗೆ ಬಾ ಅಂದಾನಂತೆ ಅಂತ ಅದಕ್ಕೆ ನನಗೆ ಅನ್ಸಕ್ಕೆ ಹೋಗ್ಬೇಡ್ರಿ. ನಾನು ತೆರೆದ ಮನಸ್ಸಿನಿಂದ ಅದೇನೆ. ನಾವೆಲ್ಲರೂ ಕೂಡಿ ಸಮಾಜವನ್ನು ಕಟ್ಟಬೇಕಾ ಹೊರತಾಗಿ ಸಮಾಜವನ್ನು ಹೊಡೆಯುವಂಥ ಕೆಲಸ ಮಾಡಬೇಕು. ಪಂಚಮಸಾಲಿ ಸಮಾಜ ದೊಡ್ಡ ಸಮಾಜ, ಸ್ವಾಭಿಮಾನಿ ಸಮಾಜ. ಹೆಸರು ಹೇಳ್ತೇವೆ ನಾವು, ಪ್ರೌಢಪುತ್ರಿ ಆಫ್ ಪಂಚಮಸಾಲಿ ಅಂತ ರಾಣಿ ಚೆನ್ನಮ್ಮ.
ರಾಣಿ ಚೆನ್ನಮ್ಮನ ವಂಶಸ್ಥರಾಗಿ ರಾಣಿ ಚೆನ್ನಮ್ಮನ ಸಮಾಜದ ಕುಲಬಾಂಧವರಾಗಿ ಆ ಒಂದು ದೇಶ ಪ್ರೇಮ, ಸ್ವತಂತ್ರ ಪ್ರೇಮ, ನಾಡ ಪ್ರೇಮ ಇರಬೇಕಾ ಹೊರತಾಗಿ ಇಂಥ ಭಾವನೆ ಯಾಕೆ ಬಂದೈತೆ ನನಗೆ ಗೊತ್ತಾಗೋದು. ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಟೋಟಲಿ ಪೀಠದಲ್ಲಿ ಸ್ವಾಮೀಜಿಗಳಿಗೆ ದಿಗ್ಬಂಧನ ಹಾಕಿದ ರೀತಿ ಉಸಿರುಗಟ್ಟು ವಾತಾವರಣ ಇದೆ. ಕೆಲವೊಂದಿಷ್ಟು ಜನ ಮುಸ್ಲಿಂ ಯುವಕರನ್ನ ಇಟ್ಟು ಫೋಟೋ ಹೊಡ್ಸ್ಕೊಂಡು ಯಾರ್ಯಾರು ಬರ್ತಾರೆ ಅಲ್ಲಿ ಮಠಕ್ಕೆ ಎಲ್ಲರದ್ದು ಫೋಟೋ ಹೊಡೆದು ಅವ್ರಿಗೆ ಕಳಿಸುವಂಥದ್ದು. ಜನ ನೋಡಕ್ಕೆ ಅನ್ಯ ಗುಮ್ಮಿನವ್ರನ್ನ ತಂದಲ್ಲಿ ಜನ ನೋಡ್ತಾ ಇದ್ದಾರಲ್ಲ, ಜನ ನೋಡ್ತಾ ಇದ್ದಾರಲ್ಲ, ಉತ್ತರ ಕೊಡುವ ಬಂದಾಗ ಉತ್ತರ ಕೊಡ್ತಾರೆ ಜನ. ಸರ್, ಈಗ ನೀವು ಸ್ವಾಮೀಜಿ ಜೊತೆ ಚರ್ಚೆ ಮಾಡಿದ್ರಿ. ಸ್ವಾಮೀಜಿಗಳು ತಮ್ಮ ಮುಂದೆ ಅಳಲು ಏನು ತೊಳ್ಕೊಂಡ್ರು, ಹೊಳ್ಳೆ ಅಲ್ಲಿಗೆ ಸ್ವಾಮೀಜಿ ಮಠಕ್ಕೆ ಹೋಗ್ತಾರ ಏನು? ನಿಮ್ಮ ಶಾಖಾ ಮಠಕ್ಕೆ ಬರ್ತೀವಂತಾರು. ಶಾಖಾ ಮಠ ಮಾಡಿಲ್ರಿ, ನೀವು ಹೇಳಿದ್ದಕ್ಕೆ ಅವ್ರೇನು ಮುಂದಿನ ನಡೆಯಲ್ಲಿ ಶಾಖಾ ಮಠ ಕಟ್ತೇವೆ ಅಂತ ಹೇಳಿವಿ. ಶಾಖಾ ಮಠ ಕಟ್ಟಬೇಕಾದ್ರೆ ನಾನು ಒಬ್ಬನೇ ನಿರ್ಣಯ ತಗೊಳಕ್ಬಿಡೋದಿಲ್ಲ. ಸಮಾಜದ ಗಣ್ಯರು ಅದಾರ, ಸಮಾಜದ ಶಾಸಕರು ಅದಾರ, ಸಮಾಜದ ಸಂಸದರು ಅದಾರ, ಎಲ್ಲರನ್ನೂ ಕೂಡ್ಕೊಂಡು ಒಂದು ಶ್ರಾವಣ ಮಾಸದಾಗ ಯಾವಾಗಾರ ಒಂದು ಮೀಟಿಂಗ್ ಮಾಡ್ತೀವಿ. ಅದಕ್ಕೆ ಬೇರೆ ಥರ್ಡ್ ಪರ್ಸನ್, ಸಾಫ್ಟ್ ಕಾರ್ನರ್ ಪರ್ಸನ್ ಕಡೆಯಿಂದ ಕಾಶ್ಯಪ್ನವ್ರಿಗೂ ಆಮಂತ್ರಣವನ್ನು ಕಳಿಸ್ತೇವೆ. ಅವ್ರ ಮನಸ್ಸಿದ್ರೆ ಬರಲಿ. ನಮಗೇನು ಕಾಶ್ಯಪ್ನವ್ರ ಆಸ್ತಿ ನಾ ಹಾಕಿಲ್ಲ, ನಮ್ಮ ಆಸ್ತಿ ಕಾಶ್ಯಪ್ನವ್ರು ಹಾಕಿಲ್ಲ. ಅದು ಯಾಕೆ ಬಂದೈತಿ ಅನ್ನೋದು ನೀವು ನಾ ಕೇಳಬೇಡ, ನೀವು ಕೇಳ್ರಿ. ಅಲ್ಲ, ಆ ಪೀಠ ಕೆಟ್ಟಕ್ಕೆ ರೊಕ್ಕ ಯಾರು ಕೊಟ್ಟರು, ಆ ಪೀಠಕ್ಕೆ ಯಾವ ಪಕ್ಷ ಇದನ್ನು ಸಹಾಯಧನೆ ಮಾಡೈತಿ, ಒಂದು ನಿಮಿಷ, ಆ ಪೀಠ ಕಟ್ಟಕ್ಕೆ ಹುಡುಗುಂದು ಶಾಸಕರ ಕೊಡುಗೆ ಕಾಣಿಕೆ ಏನೈತಿ? ಸ್ವಾಮೀಜಿ ಮುಂದಿನ ನಡೆ ಅದನ್ನ ಎಲ್ಲಿರ್ಬೇಕು, ಅವರು ಯಾವ ರೀತಿ, ಅದನ್ನ ನೀವೇನಾದ್ರು ಅವ್ರಿಗೆ ಪರ್ಯಾಯ ವ್ಯವಸ್ಥೆ ನೀವೇನು ಮಾಡ್ತೀರಿ ಅಂತ ಈಗ ಹಿರಿಯರು ಸ್ವಾಮೀಜಿಗಳಿಗೆ ಸಮಾಜದ ವತಿಯಿಂದ ಭರವಸೆಯನ್ನು ಕೊಡ್ತೇವೆ. ಇದಕ್ಕಿಂತ ನೆಮ್ಮದಿಯಾಗಿ, ಇದಕ್ಕಿಂತ ಉತ್ಸುಕತೆಯಿಂದ ಸಮಾಜ ಸಂಘಟನೆಯನ್ನು ಮಾಡುವಂಥ ವಾತಾವರಣವನ್ನು ನಿರ್ಮಿಸಿಕೊಡ್ತೀವಿ, ಕಲ್ಪಿಸಿಕೊಡ್ತೀವಿ. ಅದಕ್ಕೆ ಬೇಕಾಗುವಂಥ ಎಲ್ಲ ಸಹಾಯವನ್ನು ಮಾಡೋಕ್ಕೆ ರಾಜ್ಯದ ಪಂಚಮಸಾಲಿ ಜನಾಂಗ ಸಿದ್ಧ ಇದೆ. ಅಂದ್ರೆ ಅದು ಬೇರೆ ಪೀಠನೂ ಆಗಿರ್ಬೋದು. ಪೀಠ ಇಲ್ಲ, ಪೀಠ ಇದೆ. ವ್ಯವಸ್ಥೆ ಮಾಡಿಕೊಡೋದು. ಈ ಪೀಠ ಯಾರಪ್ಪನ ಸ್ವತ್ತು ಅಲ್ಲ, ಸರಿ, ಜಯ ಮೃತ್ಯುಂಜಯ ಸ್ವಾಮೀಜಿಯ ಸ್ವತ್ತು. ಇವತ್ತು ನನ್ನ ಕಡೆ ಅಧಿಕಾರ ಐತಿ, ಅಲ್ಲಿ ಯಾರನ್ನೂ ಬರ್ಕೊಡೋದಿಲ್ಲ, ಅದನ್ನು ಮಾಡೋದಿಲ್ಲ ಅಂತ ಹೇಳ್ಬೋದು. ಪೊಲೀಸರಂತ ದುರ್ಬಳಕೆ ಮಾಡ್ಕೊಂಡು ನಿರಪರಾಧಿಗಳ ಮೇಲೆ FIR ಮಾಡಿಸ್ಯಾರ. ಮೊನ್ನೆ ಸ್ವಾಮೀಜಿಯವರು ಈ ಬೀಗದ ಸರಿ ಪಡ್ಕೋತೀನಿ ಸಮಾಜ ಸಂಘಟನೆಯನ್ನು ಮಾಡಲಿಕ್ಕೆ ಸಂಘಟನೆಯನ್ನು ಮಾಡ್ಯಾರ ಸ್ವಾಮಿಗಳಿಲ್ಲ ಅನ್ನೋದಲ್ಲ. ಅವರು ತೆಗೆದುಕೊಳ್ಳುವಂಥ ಎಲ್ಲ ನಿರ್ಣಯಗಳಿಗೆ ನಾವೆಲ್ಲರೂ ಭದ್ರ. ಈಗ ಸ್ವಾಮೀಜಿ ಏನು ಹೇಳಿದ್ರು ಸರ್ ತಮ್ಮ ಬಳಿ? ನಾನು ಆರೋಗ್ಯ ವಿಚಾರಿಸಕ್ಕೆ ಬಂದಿದ್ದೆ. ಆರೋಗ್ಯ ಪೂರ್ತಿ ಗುಣಮುಖರಾಗಲಿ, ಆಮೇಲೆ ನಿಮ್ಮ ನಿರ್ಣಯವನ್ನು ತಿಳಿಸ್ರಿ. ಶ್ರಾವಣ ಮಾಸದಾಗ ಎಲ್ಲ ಹಿರಿಯರು ಕೂಡ್ಕೊಂಡು ಒಂದು ಸಭೆ ಮಾಡುವಂಥ ನಿರ್ಣಯವನ್ನು ಮಾಡೋಣ. ಈಗ ಫಸ್ಟ್ ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬಾರ್ದು. ಸ್ವಾಭಾವಿಕ ಮನಸ್ಸಿಗೆ ನೋವಾಗಿದೆ. ಮಠಕ್ಕೆ ಹೋಗ್ತೀನಿ ಅಲ್ಲಿ ಕೇಳಿಲ್ಲ ನಾನು. ಅಲ್ಲಿ ಬೀಗ ಹಾಕೋದು, ಅಲ್ಲಿ ಮುಸ್ಲಿಂ ಸಮುದಾಯದ ಯುವಕರನ್ನು ನಿಲ್ಲಿಸೋದು, ಯಾರು ಬರ್ತಾರೋ ಫೋಟೋ ತೆಗೆದು ಕಳಿಸೋದು. ಇವತ್ತು ಬೀಗ ಹಾಕುವ ಕೆಲಸ ನಡೆದಿದೆ ಸರ್, ಅದಕ್ಕೆ ಕೇಳ್ತಾ ಇರೋದು. ಹಾಕಲಿ ಬಿಡ್ರಿ, ಹಾಕಲಿ. ಈ ರೀತಿ ಉಸಿರುಗಟ್ಟುವಂಥ ಕೆಲಸ ಪ್ರತಿ ಬರೀ 2 ವರ್ಷದಿಂದ ಮಾಡಾಡ್ತಾರೆ. ಒಂದು ದೀಪ ಆರ್ಬೇಕಾದ್ರೆ ಹೆಚ್ಚಿಗೆ ಉರಿದಾಡ್ತದೆ. ಸಾಕ? ಒಂದು ದೀಪ ಆರ್ಬೇಕಾದ್ರೆ ಹೆಚ್ಚಿಗೆ ಉರಿದಾಡ್ತದೆ. ದೀಪ ನಂದಬೇಕಾದ್ರೆ ಅದು ಜಾಸ್ತಿ ಉರಿತೈತಿ. ಬಗ್ ಮಾಡಿ ಕಣಿಕ ಡಮಾರ್ ದೀಪ ಕಾಶ್ಯಪ್ನವ್ರೆ ಅಂತಾರೆ.